ಬಿಗ್ ಬಾಸ್ ಬಂದಾಗಿದೆ. ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಜೊತೆಗೆ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಮನೆಯಿಂದ ಹೊರಗೆ ಬರ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಒಂದ್ಸಲ ಕಣ್ಣು ತುಂಬ್ಕೊಬಿಡೋಣ ಹತ್ತಿರದಿಂದ ಅಂತ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಜಮಾಯಿಸಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆಗಳು ಕಂಟೆಸ್ಟೆಂಟ್ಗಳಿಗೆ ಮತ್ತು ಬಿಗ್ ಬಾಸ್ ಮನೆಯವರಿಗೆ ಆಗಬಾರ್ದು ಅಂತ ಟೈಟ್ ಸೆಕ್ಯೂರಿಟಿನ ಕೂಡ ಕೊಡಲಾಗಿದೆ. ವಿಚಾರ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ತಮಿಳುನಾಡು ಮೂಲದವರ ಒಡೆತನದ ಜಾಲಿವುಡ್ಗೆ ಇದೀಗ ಶಾಕ್. ತಮಿಳುನಾಡಿನ ದೊಡ್ಡ ನಿರ್ಮಾಪಕ ಐಸಿರಿ ಗಣೇಶ್ ಒಡೆತನದ ಜಾಲಿವುಡ್ ಅದು. ಜಾಲಿವುಡ್ ಸ್ಟುಡಿಯೋ ಅದು, ಅವರ ಮಾಲೀಕತ್ವದ್ದು. ಇದೀಗ ರಾಮನಗರ ಜಿಲ್ಲಾಡಳಿತ ಅವರಿಗೆ ಶಾಕ್ ಕೊಟ್ಟಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮವನ್ನು ಉಲ್ಲಂಘನೆ ಮಾಡಿರೋ ಹಿನ್ನೆಲೆಯಲ್ಲಿ ಈಗ ನೋಡಿ, ಈ ಹೋರಾಟ ಮತ್ತು ನೋಟಿಸ್ ಕೊಟ್ಟಿರುವಂಥದ್ದು ನೆನ್ನೆ ಕೊಟ್ಟರು ಇವತ್ತು ಲಾಕ್ ಮಾಡಿದ್ರು ಅಂತಲ್ಲ. ಹಾಗಾಗಿದ್ರೆ ಏನಪ್ಪ ಇವರು ಹಿಂಗೆ ಮಾಡಿಬಿಟ್ರಲ್ಲ ಶೋ ನಡಿಬೇಕಾದ್ರೆ ಅಂತ ಅನ್ಬೋದಿತ್ತು. 2024 ಮೇ ತಿಂಗಳಲ್ಲೇ ಇದು ಗಮನಕ್ಕೆ ಬಂದು ನೀವು ಸರಿ ಮಾಡ್ಕೊಳ್ಬೇಕು ಇದನ್ನ ಅಂತ ಹೇಳಿದ್ದಾರೆ. ನೋಡಿ, ಪರಿಸರಕ್ಕೆ ಅನ್ಯಾಯ ಆಗೋ ರೀತಿಯಲ್ಲಿ, ಮಾಲಿನ್ಯ ಆಗೋ ರೀತಿಯಲ್ಲಿ ಅಲ್ಲಿನ ನೀರನ್ನು ಬಳಸ್ತಾರಲ್ಲ, ಅದನ್ನು ಸಂಸ್ಕರಿಸಿ ಹೊರಗೆ ಬರಬೇಕು. ಹಂಗಲ್ಲ, ಇವರು ಬಳಸ್ಕೊಂಡಿದ್ದೇ ಆಯಿತು. ಆ ನೀರು ಯಾವ ಪ್ರಮಾಣದಲ್ಲಿ ಕುಲ್ಗೆಟ್ಟು ಹೋಗಿರಲಿ ಅದನ್ನು ಹೊರಗೆ ಬಿಡುವಂಥದ್ದು ಮಾಡ್ತಾ ಇದ್ರು. ಪರಿಸರಕ್ಕೆ ವಿಪರೀತ ಹಾನಿ ಆಗ್ತಾ ಇತ್ತು, ಡ್ಯಾಮೇಜ್ ಆಗ್ತಾ ಇತ್ತು. ಇದನ್ನು ಪ್ರಶ್ನೆ ಮಾಡಿ ಕನ್ನಡ ಪರ ಹೋರಾಟಗಾರರು ಆಗಾಗ ಪ್ರತಿಭಟನೆ ಮಾಡ್ತಲೇ ಇದ್ರು. ಇದೆಲ್ಲ ಗೊತ್ತಿದ್ದವರು ಈ ಬಿಗ್ ಬಾಸ್ ಅವರು ಸುಮ್ಮನೆ ಇರಬೇಕಿತ್ತಾನೆ, ಜಾಗ ಬದಲಿಸ್ಕೊಳ್ಬೇಕಿತ್ತಾನೆ. ಬದಲಿಸಿದ್ದಾರೆ. ಇಂಥ ಸಮಸ್ಯೆ ಇರೋ ಜಾಗಕ್ಕೆ ಹೋಗಿ ಬಿಗ್ ಬಾಸ್ ಸೆಟ್ ಹಾಕ್ಬಿಟ್ಟಿದ್ದಾರೆ. ಹಣೆ ಬರ ನೋಡಿ, ಶುರುವಾಗಿ 15 ದಿನ ಆಗಿಲ್ಲ, ಕನ್ನಡ ಪರ ಹೋರಾಟಗಾರರು ವಿಪರೀತ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡ್ರು. ಆ್ಯಂಡ್ ಜಿಲ್ಲಾಡಳಿತ ಈ ಸಲ ನಾವು ನೆನಪಿಸ್ಕೊಳ್ಳೇಬೇಕು. ಈ ವರ್ಷ ಅದು ಹೆಂಗಿದೆ ನೋಡ್ರಿ ನೀವು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ನೀನು ರಾಜಕಾರಣದಲ್ಲಿ ಎಷ್ಟೇ ಹೆಸರು ಮಾಡಿರೋ, ಸಿನಿಮಾದಲ್ಲಿ ಎಷ್ಟೇ ದೊಡ್ಡ ಹೆಸರು ಮಾಡಿರೋ, ಅಥವಾ ನೀನು ಚಾನಲಲ್ಲಿ ಎಂಥದ್ದೇ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇರೋ, ನೋ ಮುಲಾಜ್ ಗಿಲಾಜಿಲ್ಲ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗಿದೆ. ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಏನೇನು ಇನ್ಸಿಡೆಂಟ್ಗಳನ್ನು ಹಿಂದೆ ನೋಡ್ಕೊ ಬಂದ್ವಿ ನಾವು ಅಂತ. ಎಂಥದ್ದೇ ಪ್ರಭಾವಿ ವ್ಯಕ್ತಿಗಳಾಗಿದ್ರು ಕೂಡ ಸರೆಂಡರ್ ಆಗಿದ್ದಾರೆ. ಈಗ ಅದರಲ್ಲಿ ಈ ಬಿಗ್ ಬಾಸ್ ಕೂಡ ಒಂದು. ನೀವು ಅನ್ಬೋದು ಬಿಗ್ ಬಾಸ್ ಏನಂತ ದೊಡ್ಡದ ಬಿಡ್ರಿ ಎತ್ಲಾಗ ಹಾಕ್ಲಿ ಅಂತ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಅದಕ್ಕೆ. ಬಿಗ್ ಬಾಸ್ ಮನೆಯಿಂದ ಹೊರಬರುವ ಸ್ಪರ್ಧಿಗಳು ಎಲ್ಲಿಗೆ ಹೋಗ್ತಾರೆ? ಬಿಗ್ ಕ್ವೆಶ್ಚನ್ ಮಾರ್ಕ್. ಟೆನ್ಷನ್ ಆ ಸ್ಪರ್ಧಿಗಳಿಗೆ ಅವ್ರ ಗಮನಕ್ಕೆ ತಂದಿರ್ತಾರೆ. ಈಗ ಇಷ್ಟೊತ್ತಿಗೆ ಹೇಳಿರ್ತಾರೆ. ಈಗ ಬಿಗ್ ಬಾಸ್ ಮನೆಯಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಂಟೆಸ್ಟೆಂಟ್ಗಳೆಲ್ಲರೂ ಕೂಡ ಹೊರಗೆ ಬರ್ತಾರೆ. ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು, ಎಲ್ಲಿಗೆ ಅನ್ನುವಂಥದ್ದು ಯೋಚನೆ. ಈ ಕುರಿತು ಬಿಸ್ನೆಸ್ ಹೆಡ್ ಜೊತೆಗೆ ಬಿಗ್ ಬಾಸ್ನ ಆಯೋಜಕರು ಏನಿದ್ದಾರೆ ಅವ್ರು ಮಾತಾಡ್ತಾ ಇದ್ದಾರೆ. ಈಗ ನೋಡಿ, ನೀವು ಅನ್ಬೋದು ಬಿಡ್ರಿ ಯಾವುದೊಂದು ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ಜಸ್ಟ್ ಇಮ್ಯಾಜಿನ್, ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ ನಾವು. ಯಾವ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ? ಅದೆಂಥದ್ದೇ ಐಷಾರಾಮಿ ಹೋಟೆಲ್ ಆಗಿರ್ಬೋದು. ಆ ಹೋಟೆಲ್ಗೆ ಈಗ ತಕ್ಷಣ CC ಕ್ಯಾಮ್ರಾಗಳನ್ನು ಅಳವಡಿಸ್ಬೇಕು. ಯಾಕಂದರೆ ಬಿಗ್ ಬಾಸ್ ಮನೆಯ ಆಟವೇ ಹಂಗಲ್ವಾ, ಅವರ ಪ್ರತಿಯೊಂದು ಚಲನವಲನಗಳನ್ನು ಸೆರೆ ಹಿಡಿಯುತ್ತೆ ಬಿಗ್ ಬಾಸ್ ಮನೆಯೊಳಗೆ. ಆ ಕ್ಯಾಮ್ರಾಗಳ ಒಂದು ಸೆಟ್ಟನ್ನು ಹೆಂಗೆ ಮಾಡ್ತಾರೆ, ತಕ್ಷಣಕ್ಕೆ ಎಲ್ಲಿ ಮಾಡೋಕ್ಕಾಗುತ್ತೆ? ಇದು ಹೈಲಿ ಇಂಪಾಸಿಬಲ್. ಇದು ಯಾವುದೋ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ, ನೋ, ಸಾಧ್ಯ ಆಗಲ್ಲ. ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡ್ಬೇಕು. ವಿಪರೀತ ಇದೊಂದು ರೀತಿ ಹೆಂಗಾಗಿದೆ ಅಂದರೆ ಅವ್ರಿಗೆ ಬಿಸಿ ತುಪ್ಪ, ಲಿಟ್ರಲಿ ಬಿಸಿ ತುಪ್ಪ, ಉಗ್ಯಂಗಿಲ್ಲ, ನುಂಗಂಗಿಲ್ಲ. ಇದನ್ನು ಅರ್ಧಕ್ಕೆ ಸ್ಟಾಪ್ ಮಾಡಿದ್ರು, ಇವಾಗಲೇ ಸ್ಟಾಪ್ ಮಾಡಿದ್ರು ಅಂದ್ಕೊಳ್ಳಿ, ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಕೋಟ್ಯಾಂತರ ಜನರ ಒಂದು ವೀಕ್ಷಕರಿದ್ರಲ್ಲ ಅವ್ರಿಗೂ ಕೂಡ ಪ್ರಾಬ್ಲಮ್. ಇದು ಅವ್ರಿಗೂ ನೋವಾಗುತ್ತೆ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಲಕ್ಷ್ಮೀನಾರಾಯಣ್ ನೀಡ್ತಾರೆ. ಲಕ್ಷ್ಮೀನಾರಾಯಣ್, ಈಗ ಆಯೋಜಕರ ಮುಂದಿರುವಂತಹ ಅವಕಾಶಗಳು ಏನು ಮಾಡ್ಬೋದು? ಹೈಲಿ ಇಂಪಾಸಿಬಲ್ ಅನ್ನಿಸ್ತಾ ಇದೆ ಮುಂದುವರ್ಸೋಕೆ. ಏನೇನು ಅವಕಾಶಗಳಿದಾವೆ ಅವ್ರ ಮುಂದೆ ಈಗ?
ಎಸ್ ವಿದ್ಯಾ, ಈ ಬಾಸ್ ಅಂತಕ್ಕಂಥ ಹೆಸರು ಇಟ್ಕೊಂಡಿರೋರಿಗೆ ಯಾಕೋ ಪದೇ ಪದೇ ವಿಘ್ನಗಳು ಜಾಸ್ತಿ ಅಂತ ಕಾಣಿಸ್ತಾ ಇದೆ. ಯಾಕೆಂದರೆ ಇಷ್ಟು ದಿನ ಡಿ ಬಾಸ್ ಕತೆ ಆಯಿತು, ಇವಾಗ ಬಿಗ್ ಬಾಸ್ ಕತೆ ಶುರುವಾಗಿದೆ. ಯಾಕೋ ಅದಕ್ಕೆ ಒಳ್ಳೆ ಟೈಮೇ ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ. ಪದೇ ಪದೇ ಈ ಥರದ ಒಂದು ವಿವಾದಗಳಲ್ಲಿ ಸಿಲುಕೊಂತ ಇರ್ತಕ್ಕಂಥದ್ದು ಬಿಗ್ ಬಾಸು. ಅದರಲ್ಲೂ ಕೂಡ ಈ ಹಿಂದೆ ಕೂಡ ಬಿಗ್ ಬಾಸ್ ಶೋ ಒಮ್ಮೆ ಸ್ಥಗಿತ ಆಗಿತ್ತು. ಅದು ಕೊರೋನಾ ಇದ್ದಂಥ ಕಾರಣದಲ್ಲಿ ಅಲ್ಲಿ ಕ್ವಾರಂಟೈನ್ ಮಾಡಬೇಕಿತ್ತು. ಹಾಗಾಗಿ ಸುಮಾರು ಒಂದು 20ರಿಂದ 1 ತಿಂಗಳ ಕಾಲ ಶೋನ ಸ್ಟಾಪ್ ಮಾಡಿ ನಂತರ ಅದನ್ನು ರೆಸ್ಯೂಮೆ ಮಾಡಲಾಗಿತ್ತು. ಸೊ ಇವಾಗ ಅಂದರೆ ಕೊರೋನಾಯಿಂದ ಹೊರಗಡೆ ಬಂದ ನಂತರದ ದಿನಗಳಲ್ಲಿ ಈ ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ 12 ಈ ಥರದ ಒಂದು ಮಹತ್ವದ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಇದು ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲೇ ಎಲ್ಲ ಲ್ಯಾಂಗ್ವೇಜ್ಗಳ ಬಿಗ್ ಬಾಸ್ಗಳನ್ನು ತೆಗೆದುಕೊಂಡಾಗ ಇದೇ ಮೊದಲು ಅನಿಸುತ್ತೆ ಈ ಥರ ಆಗ್ತಾ ಇರ್ತಕ್ಕಂಥದ್ದು. ಬಹುಶಃ ಇದಕ್ಕೆ ಆಯೋಜಕರು ಕೂಡ ಪ್ರಿಪೇರ್ ಆಗಿರಲಿಲ್ಲ ಅನಿಸುತ್ತೆ. ನಮ್ಮ ಕಲರ್ಸ್ ಕನ್ನಡದ ಬಿಸ್ನೆಸ್ ಹೆಡ್ ಆಗಿರ್ತಕ್ಕಂಥ ಪ್ರಶಾಂತ್ ನಾಯ್ಕ್ ಅವರಿಗೆ ಇದು ಬಹುದೊಡ್ಡ ತಲೆನೋವಾಗಿದೆ. ಈಗ ಅಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ಗಳನ್ನು ಹೊರಗಡೆ ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಕರ್ಕೊಂಬರಲಾಗುತ್ತೆ. ಕರೆತರದ ನಂತರ ಅವ್ರನ್ನ ಎಲ್ಲಿ ಉಳಿಸ್ಕೋಬೇಕು, ನಾಳೆಯಿಂದ ಶೋ ಮಾಡೋದಕ್ಕೆ ಯಾವ ರೀತಿಯಾದಂಥ ಪ್ಲಾನ್ಗಳನ್ನು ಮಾಡಬೇಕು, ತಮ್ಮ ಹತ್ರ ಎಷ್ಟು ಫುಟೇಜ್ ಇದೆ, ಆ ಫುಟೇಜ್ನ ಎಲ್ಲಿವರೆಗೂ ಪ್ಲೇ ಮಾಡ್ಬೋದು. ಅಂದರೆ ಅಕ್ಟೋಬರ್ 9ಕ್ಕೆ ಮತ್ತೆ ಹೈಕೋರ್ಟಲ್ಲಿ ಅರ್ಜಿ ವಿಚಾರಣೆ ಇದೆ. ಆವತ್ತು ಏನಾಗುತ್ತೋ, ತೀರ್ಪು ಹೇಗಾಗುತ್ತೋ ಅಂತಕ್ಕಂಥ ಒಂದು ಟೆನ್ಷನ್ ಅವರಲ್ಲಿ ಜಾಸ್ತಿ ಹೆಚ್ಚಾಗಿದೆ. ಹಾಗಾಗಿ ಅಕ್ಟೋಬರ್ 9ರ ಕೋರ್ಟ್ನಲ್ಲಿ ಬರ್ತಕ್ಕಂಥ ತೀರ್ಪಿನ ಆಧಾರದ ಮೇಲೆ ಎಲ್ಲವೂ ನಿಂತಿರುತ್ತೆ. ಬಹುಶಃ ಅಲ್ಲೇನಾದರೂ ಅವರಿಗೆ ನೆಗೆಟಿವ್ ಆಗಿ ಅಥವಾ ಅವರಿಗೆ ವಿರುದ್ಧವಾಗಿ ಏನಾದರೂ ತೀರ್ಪು ಬಂದರೆ ನಿಜಕ್ಕೂ ಈ ಬಾರಿಯ ಬಿಗ್ ಬಾಸ್ಗೆ ಬಹುದೊಡ್ಡ ಕಂಟಕ ಎದುರಾಗುತ್ತೆ. ಯಾಕಂತಂದರೆ ತುರ್ತು ಪರಿಸ್ಥಿತಿಯಲ್ಲಿ ತರಾತುರಿಯಲ್ಲಿ ಬಿಗ್ ಬಾಸ್ ಮನೆಯನ್ನು ಕಟ್ಟೋದಕ್ಕೆ ಅಸಾಧ್ಯ, ಹೈಲಿ ಇಂಪಾಸಿಬಲ್. ಯಾಕಂದರೆ ಸುಮಾರು ತಿಂಗಳುಗಳ ಕಾಲ ಸಾಕಷ್ಟು ಆರ್ಟ್ ಡೈರೆಕ್ಟರ್ಗಳು ಸಾಕಷ್ಟು ಜನ ವರ್ಕ್ ಮಾಡಿ ಸಿದ್ಧಗೊಳಿಸಿದಂಥ ಬಿಗ್ ಬಾಸ್ ಮನೆ. ಹಾಗಾಗಿ ಅದನ್ನು ಯಾವುದೋ ಒಂದು ಹೋಟೆಲಲ್ಲೋ ಅಥವಾ ಯಾವುದೋ ಒಂದು ರೆಸಾರ್ಟಲ್ಲೋ ಓಪನ್ ಆಗಿ ಅದನ್ನು ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಅವರಿಗೆ ಬಹುದೊಡ್ಡ ತಲೆನೋವಾಗಿದೆ. ಈಗ ಸದ್ಯಕ್ಕೆ ಕಂಟೆಸ್ಟೆಂಟ್ಗಳನ್ನು ಕೆಲವೇ ಕ್ಷಣಗಳಲ್ಲಿ ಜಾಲಿವುಡ್ಡಿಂದ ಹೊರಗಡೆ ಕರ್ಕೊಂಡ್ಬರ್ತಾರೆ. ಒಂದು ಸೇಫ್ಟಿ ವಾಹನದಲ್ಲಿ ಅವ್ರನ್ನ ಒಂದು ಖಾಸಗಿ ಹೋಟೆಲ್ನಲ್ಲಿ ತಂಗಿಸಲು, ವಾಸ್ತವ್ಯ ಮಾಡಿಸಲು ಟೀಮ್ ಪ್ಲಾನ್ ಮಾಡ್ಕೊತಾ ಇದೆ. ಸೊ ಮುಂದಿನ ಕ್ಷಣಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕು ವಿದ್ಯಾ. ಲಕ್ಷ್ಮೀನಾರಾಯಣ್, ಓಕೆ ನಾನು ಈಗ ತಾನೇ ಲೈವ್ ಅಪ್ಡೇಟನ್ನು ತಗೊಳ್ತಾ ಇದ್ದೆ ನನ್ನ ಕಲೀಗ್ಸ್ ಕಡೆಯಿಂದ. ಯಾಕಂದರೆ ಅವರು ಲೈವ್ ಕೂಡ ಬಿಟ್ಟಿರ್ತಾರೆ. 24 hours ಬಿಗ್ ಬಾಸ್ ಮನೇಲಿ ಏನಾಗ್ತಾ ಇದೆ ಅಂತ ನಾವು ನೋಡ್ಬೋದು. ಬಟ್ ಲಿವಿಂಗ್ ಏರಿಯಾದಲ್ಲಿ ಎಲ್ಲರೂ ಕೂಡ ಆರಾಮಾಗಿ ಕೂಲಾಗಿ ಆಟ ಆಡ್ತಾ ಇದ್ದಾರಂತೆ. ಅಂದರೆ ಈಗ ಕಂಟೆಸ್ಟೆಂಟ್ ಯಾರಿದ್ರು ಅವ್ರ ಗಮನಕ್ಕಿನ್ನೂ ಈ ಸುದ್ದಿ ಹೋಗಿಲ್ವಂತೆ. ಹೆಂಗೆ ಮತ್ತಿದು? ಖಂಡಿತವಾಗ್ಲೂ ಹೋಗಿದೆ. ಯಾಕಂತಂದರೆ ಇವಾಗ ನಾವು ಏನು ಫುಟೇಜಸ್ನ ನೋಡ್ತಾ ಇದ್ದೀವಿ ಅದೆಲ್ಲವೂ ಕೂಡ ರೆಕಾರ್ಡೆಡ್ ಅಂತಕ್ಕಂಥದ್ದು ನಮಗೆ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ಆಯೋಜಕರಿಂದ ಬಂದಿರತಕ್ಕಂಥ ಮಾಹಿತಿ. ಈಗ ಅಂದರೆ ವೀಕೆಂಡ್ ವಾರದ ಕತೆ ಕಿಚ್ಚನ ಜೊತೆ ಲಾಸ್ಟ್ ವೀಕು ಅಂದರೆ ಮೊದಲ ವಾರನೇ ಸುದೀಪ್ ಅವ್ರದ್ದು ಮುಗಿಸಿದ್ದಾರೆ. ಹಾಗಾಗಿ ಇದು ವೀಕ್ ಡೇಸ್ ಆಗಿರೋದ್ರಿಂದ ಅವರಿಗೆ ನೆಕ್ಸ್ಟ್ ವೀಕೆಂಡ್ವರೆಗೂ ತಲೆನೋವು ಇರೋದಲ್ಲ. ಸೊ ಇದು ಬಹುಶಃ ವೀಕೆಂಡಲ್ಲಿ ಏನಾದರೂ ಆಗಿದ್ದಿದ್ರೆ ಬಹುದೊಡ್ಡ ತಲೆನೋವು ಎದುರಾಗ್ತಿತ್ತು. ಅಂದರೆ ಸುದೀಪ್ ಅವ್ರನ್ನ ಇಟ್ಕೊಂಡು ಇದನ್ನು ಹೇಗೆ ರೆಕಾರ್ಡ್ ಮಾಡಬೇಕು, ಜನಕ್ಕೆ ಏನಂತ ತೋರಿಸ್ಬೇಕು ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಅವರಲ್ಲೂ ಕಾಡ್ತಾ ಇತ್ತು. ಹಾಗಾಗಿ ಈಗ 2 ದಿನಗಳಿಂದ ಏನು ಫುಟೇಜ್ ಇದೆ ಅದರಲ್ಲಿ 100 ಕ್ಯಾಮ್ರಾಗಳಲ್ಲಿ ಫುಟೇಜ್ ಇರುತ್ತೆ. ಎಲ್ಲವನ್ನೂ ಅಲ್ಲಿ ತೋರಿಸೋದಕ್ಕೆ ಆಗಲ್ಲ. ಹಾಗಾಗಿ ಅವ್ರಿಗೆ ಬೇಕಾದಷ್ಟು ಫುಟೇಜ್ ಇರೋದ್ರಿಂದ ಇನ್ನು 9ನೇ ತಾರೀಕಿಗೆ ಕೋರ್ಟಲ್ಲಿ ಹಿಯರಿಂಗು ಇರೋದ್ರಿಂದ ಸೊ ಅಲ್ಲಿವರೆಗೂ ಮ್ಯಾನೇಜ್ ಮಾಡುವಷ್ಟು ಫುಟೇಜ್ ಅವ್ರ ಹತ್ರ ಇದೆ. ಅದು ಹಾರ್ಡ್ ಡಿಸ್ಕ್ಗಳ ಸಮೇತ ಫುಟೇಜ್ ಸಮೇತ ಅವರು ಕಂಟೆಸ್ಟೆಂಟ್ಗಳನ್ನು ಹೊರಗಡೆ ಕರ್ಕೊಂಡ್ಬರ್ತಾರೆ. ಅದನ್ನು ಎಡಿಟ್ ಮಾಡಿ ಆನೇರ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು ವಿದ್ಯಾ. ಓಕೆ, 2 ದಿನಕ್ಕೆ ಏನು ಸಮಸ್ಯೆ ಇಲ್ಲ, ಏನೋ ಒಂದು ಅಡ್ಜಸ್ಟ್ ಮಾಡ್ತಾರೆ, ವೀಕ್ಷಕರಿಗೆ ಏನು ಮೋಸ ಮಾಡಲ್ಲ. ಓಕೆ, ಈ 2 ದಿನ ಇವ್ರನ್ನೆಲ್ಲಿ ಕರ್ಕೊಂಡು ಹೋಗ್ತಾರೆ ಹೇಳಿ, ಏನು ಮಾಡ್ಬೋದು ಅಂತ ಹೇಳಿ?